ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ, ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಮೊದಲು ಆ ಗುರು ಗಣಪತಿ ಸರಸ್ವತಿಯರು ನಿಮಗೆಲ್ಲ ಇನ್ನು ಮುಂದೆ ಉತ್ತಮೋತ್ತಮವಾದ ವಿದ್ಯೆಯು ಒದಗಿ ಬರುವಂತೆ ಅನುಗ್ರಹ ಮಾಡಲಿ. ವಿದ್ಯೆ ನಿಮಗೆ ಸಿಕ್ಕಲಿ ಮತ್ತು ದಕ್ಕಲಿ ಎನ್ನುವ ಹಾಗೆ ಆ ಮೂರು ದೇವತೆಗಳ ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮಕ್ಕಳೇ, ದಿಲೀಪ ಕುಳಿತಿದ್ದನ್ನು ವರ್ಣನೆ ಮಾಡುವಾಗ ಕಾಳಿದಾಸ ಆಸನ ಬಂಧ ಧೀರ ಎಂಬುದಾಗಿ ವರ್ಣನೆ ಮಾಡಿದ್ದಾನೆ. ನಿಷೇಧುಷೀಂ ಆಸನ ಬಂಧ ಧೀರ. ನೀವು ನೋಡ್ಕೊಳ್ಳಿ, ನೀವು ಆಸನ ಬಂಧ ಧೀರರ ಅಂತ ನೋಡ್ಕೊಳ್ಳಿ. ಆಸನ ಬಂಧ ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೊಂದು ಕಟ್ಟು ಬೇಕಾಗತ್ತೆ, ಅದಕ್ಕೊಂದು ಬಿಗಿ ಬೇಕಾಗತ್ತೆ. ನಮ್ಮ ಕುಳಿತಿರುವ ಭಂಗಿಗೆ ಅದಿದೆಯಾ ನೋಡ್ಕೊಳ್ಳಿ. ಧೀರ ಅಂತ ಅನ್ಕೊಡ್ತಾರ ಕೂತ್ಕೊಂಡಿದ್ದೀರಾ, ನೀವು ಸೊಂಟ ಬಗ್ಗಿ ಬೆನ್ನು ಬಗ್ಗಿ ಗದ್ದಕ್ಕೆ ಕೈ ಕೊಟ್ಟು ಕೂತ್ಕೊಂಡ್ರೆ ಅದು ಧೀರ ಅನ್ನೋ ಶಬ್ದಕ್ಕೆ ಅದು ಅರ್ಹ ಆಗೋದಿಲ್ಲ. ಅದು ಹಾಗಾಗಿ ಧೀರ ಅಂತ ಕರೆಸ್ಕೊಳ್ಳೋಕೆ ಬೇಕಾಗೋ ಥರ ಕೂತ್ಕೊಳ್ಳೋದನ್ನು ಮೊದಲು ಕಲಿಬೇಕು. ಹಾಗಾಗಿ ನಿಮ್ಗೆಲ್ರಿಗೂ ನಾವು ಮೊಟ್ಟ ಮೊದಲು ಕರೆ ಕೊಡುವಂಥದ್ದು, ಓದಬೇಕಾದ್ರೆ ಮೊದಲು ಕೂತ್ಕೋಬೇಕು, ಓದಬೇಕಾದ್ರೆ ಬರೀಬೇಕಾದ್ರೆ ಮೊದಲು ಕೂತ್ಕೋಬೇಕು, ಅದನ್ನು ಕಲಿಬೇಕು ಅಂತ. ಕೆಲವರಂತೂ ಬರೀಬೇಕಾದ್ರೆ ಮಲ್ಕೊಂಡೇ ಬರೀತಾರೆ, ಇಲ್ಲದೆ ಬರೆಯೋಕ್ಕೆ ಬರೋದಿಲ್ಲ ಅನ್ನೋ ಥರ ಇರುತ್ತೆ. ಕೊನೆ ಪಕ್ಷ ಅಷ್ಟಾವಕ್ರ ಅಂತ ಹಾಕ್ಕೊಂಡೇ ಬರೀಬೇಕಾಗತ್ತೆ. ಹೇಗೋ ಬಕ್ಕೊಂಡು ಕಾಲು ಕೈಯೆಲ್ಲ ಹೇಗೋ ತಿರುಗಿಸ್ಕೊಂಡು ಬರೀಬೇಕಾಗತ್ತೆ, ಇಲ್ಲದೆ ಹೋದ ಅಕ್ಷರವೇ ಬರೋದಿಲ್ಲ ಅಂತ. ಹಾಗಾಗಬಾರ್ದು. ನಾವು ನೇರವಾಗಿ, ನಮ್ಮ ಮನಸ್ಸು ನೇರವಾಗಿರಬೇಕು, ನಾವು ಕುಳಿತ ಭಂಗಿ ಕೂಡ ತುಂಬ ನೇರವಾಗಿರಬೇಕು. ಅದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ಎಂಬುದಾಗಿ ಯಾರು ಅಂಕು ಡೊಂಕು ಕುಳಿತಿದ್ದೀರೋ ಅವ್ರಿಗೆ ವಿಶೇಷವಾಗಿ ಈ ಮಾತುಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶತಮಾನಂ ನೆರವೇರ್ತಾ ಇದೆ. ಶತಮಾನಂ ಅಂದ್ರೆ ಏನು? ಪೂರ್ಣತೆ. 100ರಲ್ಲಿ ಒಂದೂ ಕೊರತೆ ಇಲ್ಲ. 100ಕ್ಕೆ 100 ಶತಮಾನಂ ಅಂದ್ರೆ. ಈ 100ಕ್ಕೆ 100 ಎನ್ನುವಂಥದ್ದು ಅಥವಾ ಈ ಪರಿಪೂರ್ಣತೆ ಎನ್ನುವಂಥದ್ದು ಇಲ್ಲಿ ಇಲ್ಲವಂತೆ, ಈ ಲೋಕದಲ್ಲಿ ಇಲ್ಲವಂತೆ. ಮುಕ್ತಿಯಲ್ಲಿ ಮಾತ್ರ ಆಗಿದೆ ಅಂತ ಹೇಳ್ತಾರೆ. ಪೂರ್ಣತೆ ಎನ್ನುವಂಥದ್ದು ಅಲ್ಲಿ ಮಾತ್ರ ಪ್ರಾಪ್ತ ಆಗುವಂಥದ್ದು. ಅದನ್ನು ನೋಡಿದು ಇನ್ನು ಎಲ್ಲಿಗೆ ಹೋದರೂ ಕೂಡ ಅದು ಅಷ್ಟು ಹಾಗೆ ಪೂರ್ಣ ಅಂತಲ್ಲ, ಏನೊಂದು ಕೊರತೆ ಇರ್ತದೆ ಎಂಬುದಾಗಿ ಹೇಳ್ತಾರೆ. ಆದರೆ ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಯಾವಾಗಲೂ. ಇಷ್ಟ ಜೀವನ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಪೂರ್ಣತೆ ಇಲ್ಲ, ಈ ಲೋಕದಲ್ಲಿ ಪೂರ್ಣತೆ ಎನ್ನುವಂಥದ್ದು ಇಲ್ಲ, ಆದರೆ ಪ್ರಯತ್ನ ಮಾತ್ರ ಪೂರ್ಣತೆಗಾಗಿಯೇ ಮಾಡಬೇಕು. ಇಷ್ಟು ವಿಪರ್ಯಾಸ ನೋಡಿ. ಇಲ್ಲಿ ಯಾವುದು ಇಲ್ಲವೋ ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ನಿರಂತರವಾಗಿ. ಕೊನೆಗೆ ನಮಗೆ ಅಲ್ಲಿ ಪೂರ್ಣತೆ ಪ್ರಾಪ್ತ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ, ಒಂದು ಸ್ನಾನ ಮಾಡಿದರೆ ಮೈ ಸ್ವಚ್ಛ ಆಗುವಂತೆ ಸ್ನಾನ ಮಾಡಿ. ಸ್ನಾನ ಮಾಡಿದೆ ಬೆನ್ನು ಮಾತ್ರ ಸ್ವಚ್ಛ ಆಗಿಲ್ಲ ಅಂದರೆ ಸ್ನಾನ ಅಲ್ಲ ಅದು. ಕಾಲು ಮಾತ್ರ ಸ್ವಚ್ಛ ಆಗಿಲ್ಲ ಅಂದರೆ ಸ್ನಾನ ಅಲ್ಲ ಅದು. ಊಟ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಲ್ವಾ? ಊಟ ಆಯಿತು ಆದರೆ ತುಂಬ ಜೋರಾಗಿ ಹಸಿವಾಗ್ತಾ ಇದೆ ಅನ್ನೋ ಥರ ಊಟ ಮಾಡಬಾರದು ಅಂತ. ಹಾಗೆ ನಾವು ಏನೊಂದು ಮಾಡ್ತೇವೋ ಆ ಪ್ರತಿಯೊಂದು ಕಾರ್ಯದಲ್ಲಿ ಪೂರ್ಣತೆಯನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಜೀವನದ ಸಾಧನೆ ಅಂದರೆ, ಅದು ಪೂರ್ಣತೆಯ ಸಾಧನೆಯ ನಿರಂತರದ ಒಂದು ಪ್ರಯತ್ನ ಅಂತ. ವಿದ್ಯೆ ಕೂಡ ಹಾಗೆ. ವಿದ್ಯೆ ಅಂದರೆ, ಈಗ ನಾವು ಖಾಲಿ ಪಾತ್ರೆಯಾಗಿ ಗುರುಕುಲಕ್ಕೆ ಬರ್ತೇವೆ ಅಲ್ವಾ? ಖಾಲಿ ಪಾತ್ರೆ ಹಾಗೆ ಗುರುಕುಲಕ್ಕೆ ಬರ್ತೇವೆ. ವಿದ್ಯೆಯನ್ನು ತುಂಬಿಕೊಳ್ಬೇಕು ಹೊರತು ನಾವಲ್ಲಿ ಅರ್ಧ ಸಾಕು, ಒಂದು ಕಾಲ್ವಾಸಿ ಸಾಕು,
ಅನ್ನೋ ಮನಸ್ಸು ನಮ್ಗೆ ಇರಬಾರ್ದು ಅಂತ. ತುಂಬಿಕೊಳ್ಬೇಕು, ಪೂರ್ತಿ ತುಂಬಿಕೊಳ್ಬೇಕು, ಪಾತ್ರೆ ತುಂಬಿ ತುಳುಕಬೇಕು. ಈ ಶಬ್ದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ದೈವಿ ಸಂಪತ್ತು ನಿಮ್ಮಲ್ಲಿ ತುಂಬಿ ತುಳುಕಬೇಕು, ಸಮಾಜಕ್ಕೆ ತುಳುಕಬೇಕು, ಇನ್ನೊಬ್ಬರಿಗೆ ಮುಟ್ಟಬೇಕು, ನಿಮಗೆ ತುಂಬಿ ಬೇರೆಯವರಿಗೆ ಚೆಲ್ಲಬೇಕು ಅದನ್ನು. ಹಾಗೆ ನೀವು ವಿದ್ಯೆಯನ್ನು ಉಪಾಸನೆ ಮಾಡಬೇಕು. ವಿದ್ಯಾಭ್ಯಾಸ ಅನ್ನೋಕ್ಕಿಂತ ವಿದ್ಯೋಪಾಸನೆ ಇದು, ಇದೊಂಥರ ಉಪಾಸನೆ ಇದು. ನೀವು ಓದಬೇಕಾದ್ರೆ ಪುಸ್ತಕ ಇದೆಯಲ್ಲ, ಏನದು ಪುಸ್ತಕ? ಪುಸ್ತಕದಲ್ಲಿ ಯಾವ ದೇವರ ಸನ್ನಿಧಿ ಇದೆ ನೆನಪು ಮಾಡ್ಕೊಳ್ಳಿ. ನಾವು ಯಾಕೆ ಪುಸ್ತಕವನ್ನು ತುಳಿಯೋದಿಲ್ಲ? ಯಾವ ದೇವರ ಸನ್ನಿಧಿ ಇದೆ ಪುಸ್ತಕದಲ್ಲಿ? ಸಾಕ್ಷಾತ್ ಸರಸ್ವತಿಯ ಸನ್ನಿಧಿ ಇದೆ ಪುಸ್ತಕದಲ್ಲಿ. ಹಾಗಾದ್ರೆ ನೀವು ಓದುವುದು ಅಂದರೆ ಅದು ಸರಸ್ವತಿ ಪೂಜೆ ಅಂತ. ಓದುವಿಕೆ ಅನ್ನುವಂಥದ್ದು ಸರಸ್ವತಿ ಪೂಜೆ ಆಗ್ತದೆ ಯಾವಾಗ ಅಂದರೆ ನಿಮಗೆ ಹಾಗೆ ಭಾವಿಸ್ಬೇಕು. ಮೊದಲು ನೀವು ಸರಸ್ವತಿ ನಮಸ್ತುಭ್ಯಂ ಎಂಬುದಾಗಿ ಆಕೆಗೊಂದು ಪ್ರಾರ್ಥನೆ ಮಾಡಿಕೊಂಡು, ನೀ ಇಲ್ಲಿದೆಯಾ, ನೀನು ಇರು, ನಾನು ಓದೋದಲ್ಲ, ಇದು ನಿನ್ನ ಪೂಜೆ ಮಾಡೋದು ಎಂಬುದಾಗಿ ಭಾವಿಸಿ ಪ್ರಾರಂಭ ಮಾಡಿದರೆ ನಿಮಗೆ ಮಧ್ಯೆ ಎದ್ದು ಹೋಗಬೇಕು ಅಂತ ಅನ್ಸೋದಿಲ್ಲ, ನಿದ್ದೆ ಬರೋದಿಲ್ಲ, ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ, ಓದಿದ್ದು ಅರ್ಥ ಆಗತ್ತೆ, ಹಿಡಿಯತ್ತೆ, ಮರ್ತು ಹೋಗೋದು, ಸಮಯಕ್ಕೆ ನೆನಪಾಗತ್ತೆ. ಇಷ್ಟು ಆಗಬೇಕಲ್ಲ. ದೊಡ್ಡ ವಿಷಯ ಅಂದರೆ ಮೊದಲು ಓದೋ ಮನಸ್ಸು ಬರ್ಬೇಕು ನಮಗೆ. ಅದೇ ಬರೀ ಕಷ್ಟ, ಮನಸ್ಸು ಬರೋದೇ ಇಲ್ಲ. ಮಕಾರ ದಶ ಚಂಚಲ, ಆ ಮಾ ಅಂತ ಶುರುವಾದ್ರೆ ಸಾಕಂತೆ ಎಲ್ಲ ಚಂಚಲವೇ ಅಂತ. ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರೆತು ಮಾ ಮದಃ ಮರ್ಕಟಃ ಮತ್ಸ್ಯ, ಎಲ್ಲ ಚಂಚಲ ಇವೆಲ್ಲ ಅಂತ. ಹಾಗೆ ಮನಸ್ಸು ಕೂಡ ಅದು ಶತಮರ್ಕಟ. ಅದು ಓದೋ ಮನಸ್ಸು ಬರೋದೇ ದೊಡ್ಡದು. ಆಮೇಲೆ ಓದಿದ್ದು ಅರ್ಥ ಆಗಬೇಕು, ಅರ್ಥ ಆಗಿದ್ದು ಉಳಿಬೇಕು ನಮ್ಮೊಳಗೆ, ಸಮಯ ಬಂದಾಗ ನೆನಪಾಗಬೇಕು. ಇಷ್ಟು ಆಗಬೇಕು ಅಂದರೆ ಓದನ್ನು ಪೂಜೆಯಾಗಿ ಮಾಡಬೇಕು. ನಾವು ಸರಸ್ವತಿ ಪೂಜೆಯಾಗಿ ಮಾಡಬೇಕು, ಆ ಭಾವ ಬೇಕು. ಆವಾಗ ನೀವು ಹೇಗೋ ಮಲ್ಕೊಂಡು ಕಾಲು ಹಿಡ್ಕೊಂಡು ಎಲ್ಲ ಓದೋಕ್ಕಾಗೋದಿಲ್ಲ. ಪೂಜೆ ಅಂತ ಮಾಡೋದಾದ್ರೆ ಹೇಗೋ ವಕ್ರವಾಗಿ ನೀವು ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ. ಪೂಜೆ ಮಾಡುವಾಗ ಹೇಗೆ ಮಾಡ್ತಾರೆ? ಮಲ್ಕೊಂಡು ಪೂಜೆ ಮಾಡ್ತಾರ? ಪೂಜೆ ಮಾಡುವಾಗ ಕಾಲು ಹಿಡ್ಕೊಂಡು ಪೂಜೆ ಮಾಡ್ತಾರ? ಪೂಜೆ ಹೇಗೆ ಮಾಡ್ತಾರೆ ಹೇಳಿ? ಹಾಗೆ ನೀವು ಓದ್ತೀರಿ ಅಂತ. ಹಾಗೆ ಓದಿದಾಗ ಅದು ಶತಮಾನಂ ಅಂತ ಆಗೋಕ್ಕೆ ಸಾಧ್ಯ ಇದೆ. ಶತಮಾನಂ ಅಂದರೆ ಬರೇ ಅಂಕಗಳಲ್ಲ, ಅದು ಪೂರ್ತಿ ನಿಮಗೆ ವಿದ್ಯೆ ಒಲಿಯುವಂಥದ್ದು, ಸಂಪೂರ್ಣವಾಗಿ ನಿಮಗೆ ಆ ವಿದ್ಯೆ ಒಲಿಯುವಂಥದ್ದು, ಅದು ಆಗೋಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನ ಮಾಡಬೇಕು, ನಿರಂತರವಾಗಿ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. 100ಕ್ಕೆ 1 ಕೊರೆ ಆಗಬಾರ್ದು. ಅರೆ ಕೊರತೆ ಇಲ್ಲ, ಹೊರತೆ ಹೊರತು ಕೊರತೆ ಇಲ್ಲ, ಪೂರ್ಣತೆ. ಹಾಗಾಗಿ ನೋಡಿ, ಈ ಶಾಲೆಯ ಪೂರ್ಣತೆ ಅಂದರೆ ಈಗ ಈ ಶಾಲೆಗೆ 100ಕ್ಕೆ 100 ಬಂದಿದೆ, ನಿಮಗೆ 100ಕ್ಕೆ 100 ಬಂದಿದೆಯಾ ಅಂತ. ಶಾಲೆಗೆ 100ಕ್ಕೆ 100 ಅಂದ್ರೆ ಏನು? ಪರೀಕ್ಷೆ ಕುಡಿತ ಎಲ್ಲ ವಿದ್ಯಾರ್ಥಿಗಳು ಹೊರಗಡೆ ಆಗಿದ್ದಾರೆ ಅಂತ. ಶಾಲೆ 100ಕ್ಕೆ 100 ಅಂದ್ರೆ ಅದು. ನಿಮ್ಮ 100ಕ್ಕೆ 100 ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ 100ಕ್ಕೆ 100 ಬರಬೇಕು. ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ಇರ್ಬೋದು, ಇನ್ನೊಂದಿರ್ಬೋದು, ಮುಖ್ಯವಾಗಿ ಸಂಸ್ಕಾರ, ಈ ಎಲ್ಲದರಲ್ಲಿಯೂ 100ಕ್ಕೆ 100 ಬರಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಎಷ್ಟು ಬಂದಿಲ್ಲ ನಿಮಗೆ, ಯಾವುದು ಕಡಿಮೆ ಆಯಿತು ಅದು ಕೊರತೆ, ಅದು ನಿಮ್ಮ ಸೋಲು. ಈಗ ನಿಮಗೆ 99 ಬಂದಿದೆ ಅಂದರೆ ಆ 99 ಅನ್ನೋದು ನೀವು 1 ಅಂಶದಲ್ಲಿ ಸೋತ್ರಿ ಅನ್ನೋದನ್ನು ತೋರಿಸುತ್ತೆ. ಅದು ಈ ವರ್ಷ ನನಗೆ ಭಾರಿ ಒಳ್ಳೆ ಅಂಕ ಬಂದಿದೆ, ಒಟ್ಟಾರೆ ಸರಾಸರಿ ನನಗೆ 98 ಬಂದಿದೆ ಅಂದರೆ ಉಳಿದಿದ್ದೇನಾಯ್ತು? ಎಲ್ಲಿಯೋ ಪರಿಪೂರ್ಣತೆಯ ಕೊರತೆ ಆಗಿದೆ ನೋಡಿ. ನಿಮ್ಮ ಪ್ರಯತ್ನ ಎಲ್ಲೋ ಹಿಂದೆ ಬಿದ್ದಿದೆ, ಕೊರತೆ ಆಗಿದೆ. ಅದಾಗಲಿಕ್ಕೆ ನಾವು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅನ್ನೋದೇ ನಮ್ಮ ಒಂದು ಅಪೇಕ್ಷೆ, ಆಶಯ. ಶತಮಾನ ಕಾರ್ಯಕ್ರಮ ಯಾಕೆಂದರೆ ಎಲ್ಲರಿಗೂ ಆ ಪ್ರೇರಣೆ ಕೊಡುವ ಸಲುವಾಗಿ. ಪ್ರಕೃತ ನೀವೇನು ಮಾಡ್ತಿದ್ದೀರೋ ಅದು 100ಕ್ಕೆ 100 ಆಗಬೇಕು. ಆ ರೀತಿ ಮಾಡಿ, ಅದೀಗಿನ ಒಂದು ಕರ್ತವ್ಯ. ಮುಂದಕ್ಕೆ ಜೀವನವೇ 100ಕ್ಕೆ 100 ಆಗಬೇಕು. ನೀವು ಕೊನೆಯಲ್ಲಿ ಹಿಂದೆ ತಿರುಗಿ ನೋಡಿದಾಗ, ಕೊನೆಯ ಕ್ಷಣದಲ್ಲಿ ಹಿಂದೆ ತಿರುಗಿ ನೋಡಿದಾಗ ಅತೃಪ್ತಿ ನಿಮ್ಮನ್ನು ಬಾಧಿಸಬಾರ್ದು, ಅಸಂತೋಷ ನಿಮ್ಮನ್ನು ಬಾಧಿಸಬಾರ್ದು, ಪಶ್ಚಾತ್ತಾಪ ಬರುವಂತೆ ಆಗಬಾರ್ದು. ಎಂಥ ಜೀವನ ಮಾಡಿಬಿಟ್ಟೆ ಅಂತ ಅನಿಸ್ಬಾರ್ದು. ಮಾತ್ರವಲ್ಲ, ಅಲ್ಲೊಂದು ದೊಡ್ಡ ಪರೀಕ್ಷೆ ಇದೆಯಲ್ಲ, ಯಮ ಮಾಡುವಂಥ ಪರೀಕ್ಷೆ, ಯಮಧರ್ಮ ಮಾಡುವಂಥ ಪರೀಕ್ಷೆ. ಚಿತ್ರಗುಪ್ತ ಅಂಕಗಳನ್ನು ಹಾಕ್ತಾನೆ. ಆ ಪರೀಕ್ಷೆಯಲ್ಲಿ ನಮಗೆ ಪೂರ್ಣ ಅಂಕಗಳು ಬರಬೇಕಲ್ಲ, ಅದಕ್ಕೆ ಬೇಕಾದ ಎಲ್ಲ ಬೆಳಕನ್ನು ಇಲ್ಲಿಂದಲೇ ಪಡ್ಕೊಳ್ಬೇಕು, ಗುರುಕುಲದಿಂದಲೇ ಪಡ್ಕೊಂಡು ಹೋಗಿ ಅಂತಹ ದಾರಿಯಲ್ಲಿ ಬದುಕಿ ನೀವು ಹಾಗೆ ಬಾಳಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂಥದ್ದು.
ಆಗಲಿ. ನಾವಿನ್ನು ಲೌಕಿಕ ದೃಷ್ಟಿಯಿಂದ ಚಿಂತನೆ ಮಾಡುವಾಗ ನಮ್ಮ ಶಾಲೆಗೆ, ನಮ್ಮ ಗುರುಕುಲಕ್ಕೆ ಪ್ರತಿ ವರ್ಷವೂ ಕೂಡ ಈಗ 100ಕ್ಕೆ 100 ಎನ್ನುವಂಥದ್ದು ಒಲಿದು ಬರ್ತಾ ಇದೆ. ನಮಗೆ ರಾಜೇಂದ್ರ ಭಟ್ರ ನೆನಪಾಗ್ತದೆ. ನಮಗೆ ಅವರು ಇದ್ದ ಒಂದು ಸಭೆ ನೆನಪಾಗ್ತದೆ ನಮಗೆ. ಒಂದು 2-3 ಸತಿ ಸಭೆ ಆದಾಗ ಅವರು ತುಂಬ ಪ್ರೇರಣೆ ಕೊಟ್ಟಿದ್ರು. ಯಾವುದೇ ಈ 100ಕ್ಕೆ 100ರ ಬಗ್ಗೆ ಅವ್ರದ್ದೇ ಮಾತು ಹೇಳ್ತಾ ಇರೋಂಥದ್ದು. ಎಲ್ಲ ವಿಷಯಗಳಲ್ಲಿ 100ಕ್ಕೆ 100 ಬರಬೇಕು ಅಂತ, ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯದಲ್ಲೂ 100ಕ್ಕೆ 100 ಬರಬೇಕು. ಆವಾಗ ಗುರುಕುಲ ತೆರಗಡೆ ಆಯ್ತು ಅಂತ ಲೆಕ್ಕ ಅಂತ, ಪೂರ್ಣವಾಗಿ. ಅಲ್ಲಿವರೆಗೆ ಗುರುಕುಲ ಪೂರ್ಣವಾಗಿ ತೆರಗಡೆ ಆದಂತೆ ಆಗಲಿಲ್ಲ, ಗುರುಕುಲ ಇನ್ನೂ ಹಿಂದೆ ಉಳಿದಂತೆ ಆಯಿತು. ಹಾಗಾಗಿ ಹಾಗೆ ಆಗುವ ಬಗ್ಗೆ ಒಂದು ಪ್ರಯತ್ನ ಇಲ್ಲಿ ನಡೀತು. ಒಂದು ಸ್ಫೂರ್ತಿ, ಪ್ರೇರಣೆ ರಾಜೇಂದ್ರ ಭಟ್ರ ಕಡೆಯಿಂದ ಬಂದಿದ್ದನ್ನು ನೆನಪಡ್ಕೊಳ್ತೇವೆ. ಹಾಗೆ ಬೋಧಕ ವೃಂದ ತುಂಬ ಪ್ರಯತ್ನ ಪಟ್ಟಿದೆ, ಅದರಲ್ಲಿ 2 ಮಾತಿಲ್ಲ. ತುಂಬ ಪ್ರಯತ್ನ ಮಾಡಿದೆ. ಏನಾಯಿತು ಅದು ಅವರಿಂದ ಆಗುವಂಥದ್ದು, ಒಂದು ದೈವಾನುಗ್ರಹ. ಅದನ್ನು ಹೊರತುಪಡಿಸಿದರೆ ಬೋಧಕ ವೃಂದದ ಪ್ರಯತ್ನವೇ ಏನಾಯಿತು ಅದಕ್ಕೆ ಒಂದು ಕಾರಣ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಅವರಿಗೆಲ್ಲ ತುಂಬ ಪ್ರೀತಿಯ ಆಶೀರ್ವಾದಗಳು. ನಮಗೆ ಸಮಾಧಾನ ಇಲ್ಲ ಯಾವುದ್ರ ಬಗ್ಗೆ ಅಂದರೆ, ಫಲಿತಾಂಶದ ಬಗ್ಗೆ ನಾವು ಹೇಳ್ತಾ ಇಲ್ಲ, ಇವತ್ತು ಏನನ್ನು ನಾವು ಕೊಟ್ಟವೋ ಅದ್ರ ಬಗ್ಗೆ ಸಮಾಧಾನ ಇಲ್ಲ ಅಂತ. ಈ ಸಾಧನೆಗೆ ಯಾರು ಕಾರಣರಾಗಿದ್ದಾರೋ, ಯಾರು ಸಾಧನೆ ಮಾಡಿದಾರೋ ಅವ್ರಿಗೆ ಏನನ್ನು ಕೊಟ್ಟವೋ ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ. ಮುಂದಿನ ಸತಿ ಶತಮಾನ ಇನ್ನೂ ರಂಗೇರಬೇಕು, ಇನ್ನೂ ರಸಮಯ ಆಗಬೇಕು, ಇನ್ನೂ ಒಂದು ಕಿರೀಟವನ್ನು ಕೊಟ್ಟಂತೆ ಇರಬೇಕು. ಅದು ಆ ರೀತಿ ಆಗಬೇಕು ಕಾರ್ಯಕ್ರಮ ಎಂಬುದನ್ನು ಈ ಸಮಯದಲ್ಲಿ ನೆನಪಡ್ಕೊಳ್ತೇವೆ. ಮಕ್ಕಳೇ, ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರಿಂದ ಇದೆಲ್ಲ ಆಯಿತು. ಅದೇನೋ ಹೇಳ್ತಾರಲ್ಲ, ಎಲ್ಲ ಸಿದ್ಧ ಆಗಿದೆ ಅಂತ. ಮದುವೆ ಮನೆ ಎಲ್ಲವೂ ಸಿದ್ಧ ಆಗಿದೆ. ಓದೋದೇನೋ, ತೋರಣ ಕಟ್ಟಿದ್ದೇನೋ, ನೆಂಟರು ಇಷ್ಟರು ಬಂದಿದ್ದೇನೋ, ಹೊಸ ಸೀರೆ ಉಟ್ಕೊಂಡು ಓಡಾಡಿದ್ದೇನೋ, ಎಲ್ಲ ಸಿದ್ಧ ಆಗಿದೆ. ಒಂದು ಸಣ್ಣ ಕೊರತೆ ಅಂದರೆ ಮದುಮಕ್ಕಳಿಲ್ಲ ಅಂತ ಅಷ್ಟೇ ಅಂತ. ಈ ಮದುವೆ ಆಗ್ತದೆಯಾ ಯಾವತ್ತಾರು? ಎಲ್ಲವೂ ಇದೆ, ಮದುಮಕ್ಕಳು ಮಾತ್ರ ಇಲ್ಲ. ಆ ಮದುವೆ ಯಾವತ್ತಾರು ಆಗುತ್ತಾ? ಆಲೋಚನೆ ಮಾಡಿ. ಸಂಗೀತ ಕಚೇರಿ ಎಲ್ಲವೂ ಸಿದ್ಧ ಆಗಿದೆ, ವೇದಿಕೆ, ಧ್ವನಿವರ್ಧಕ ಎಲ್ಲ ಸಿದ್ಧ ಆಗಿದೆ, ಒಳ್ಳೆ ಸಭೆ ಇದೆ. ಆಮೇಲೆ ಪಕ್ಕವಾದ್ಯದವರೆಲ್ಲ ತುಂಬ ಅದ್ಭುತವಾದ ಪಕ್ಕವಾದ್ಯ ನುಡಿಸುವಂಥವರೆಲ್ಲ ಬಂದಿದ್ದಾರೆ. ಇವನು ಸಂಗೀತಗಾರನು ಕೂಡ, ಗಾಯಕ, ಒಳ್ಳೆ ವೇಷಭೂಷಣ ಹೇಗಿದೆ ಅಂದರೆ ಕೈ ತೊಳೆದು ಮುಟ್ಟಬೇಕು ಆ ಥರ ಇದೆ. ಅವನು ಬಂದು ಕೂತಿದ್ದಾನೆ. ಚಿಕ್ಕ ಸಮಸ್ಯೆ ಅಂದರೆ ಅವನಿಗೆ ಹಾಡಕ್ಕೆ ಬರೋದಿಲ್ಲ. ಈ ಕಚೇರಿ ಯಾವ ಥರ ಆಗ್ತದ ಅಂತ. ಈಗ ನೀವು ಮದುಮಕ್ಕಳು ಮನೆಗೆ ಹೋಗಿ ಹೇಳ್ಬೇಡಿ, ಇಲ್ಲೇ ಇದ್ದಾರೆ ಇವರು ಗುರುಗಳು ಮದುಮಕ್ಕಳು ಅಂತಂದ್ರು ನಮಗೆ ಅಂತ. ಯಾವ ಅರ್ಥದಲ್ಲಿ ಮದುಮಕ್ಕಳು ಅಂದರೆ, ಮದುವೆಯಲ್ಲಿ ಮದುಮಕ್ಕಳಿಗೆ ಯಾವ ಪ್ರಾಮುಖ್ಯ ಇದೆಯೋ ಮಕ್ಕಳಿಗೆ ಒಂದು ಗುರುಕುಲದಲ್ಲಿರುವ ಪ್ರಾಮುಖ್ಯ ಅದು. ಕೊನೆಗೆ ಎಲ್ಲಿ ಪ್ರತಿಫಲನ ಆಗಬೇಕು, ಗುರುಕುಲದ ಇಡೀ ಸಾಧನೆ ತಪಸ್ಸು ಎಲ್ಲಿ ಪ್ರತಿಫಲನ ಆಗಬೇಕು ಅಂದರೆ ನಿಮ್ಮಲ್ಲಿ. ಅಲ್ಲಿಗೆ ಬಂದರೆ ಸಾರ್ಥಕ ಅದು. ಎಷ್ಟೇ ಒಳ್ಳೆ ಅಡುಗೆ ಮಾಡಲಿ, ಊಟ ಮಾಡೋರು ಹೊಟ್ಟೆಗೆ ಹೋಗಿ ತಲುಪಬೇಕಲ್ಲ, ಅದು ಬಾಯಿಗೆ ಹೊಟ್ಟೆಗೆ ತಲುಪಬೇಕಲ್ಲ, ಅದು ತಲುಪಿದ್ರೆ ಸಾರ್ಥಕ ನೋಡಿ. ಹಾಗಾಗಿ ನೀವು ಎಲ್ಲಕ್ಕಿಂತ ಮುಖ್ಯ, ನೀವು ಪ್ರಯತ್ನ ಮಾಡಿದ್ದೀರಿ, ನೀವು ಈ ಫಲಿತಾಂಶವನ್ನು ತಂದಿದ್ದೀರಿ. ಆದರೆ ನಿಮ್ಮ ಸಾಮರ್ಥ್ಯ ಇಷ್ಟ ಅಲ್ಲ, ಇದಕ್ಕಿಂತ ಬಹಳ ಜಾಸ್ತಿ ಇದೆ. ಮತ್ತೆ ನಿಮ್ಮ ಪ್ರಯತ್ನ ಇನ್ನೂ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆ. ಅದು ಏನೋ ಹೇಳ್ತಾರಲ್ಲ, ಕೊನೆಯಲ್ಲಿ ಎಚ್ಚರ ಆಗೋದಂತ, ಪರೀಕ್ಷೆ ಹತ್ತಿರ ಬಂದಾಗ ಎಚ್ಚರ ಆಗೋದು. ನಾವು ಯಾವಾಗಲೂ ನಿಮಗೆ ಕಥೆ ನೆನಪಡ್ಕೊಂಡು ಹೇಳಿದ ನೆನಪಿದೆ ನಮಗೆ. ಆಲಿಸಿ, ನಿಪ್ಪಾಲಿಸಿ, ಪರಮಾಲಿಸಿ ಅಂತೆಲ್ಲ ಇರ್ತಾರೆ. ಮಲ್ಕೊಂಡಿರ್ತಾರಂತೆ. ಮನೆಗೆ ಬೆಂಕಿ ಬಿದ್ದ ಮೇಲೆ ಅವರು, ಬೆಂಕಿ ಬಿತ್ತು ಅನ್ನೋ ಸುದ್ದಿ ಬಂದ ಮೇಲೆ ಹೇಳೋದು, ಪಕ್ಕದ ಮನೆಯವರಿಗೆ ಬಂತು ಬೆಂಕಿ ಅಂದರೆ ಹೇಳ್ತಾರೆ ಅವರು ಅಂತ. ಅಲ್ಲಿ ಇವರಿಗೆ ಮಲ್ಕೊಂಡಿರ್ತಾರೆ. ಆಲಿಸಿ ಅವರು, ನಿಪ್ಪಾಲಿಸಿ ಅಂದರೆ ಅವ್ರ ಮನೆಗೆ ಬೆಂಕಿ ಬಿಡಬೇಕು, ಅಲ್ಲಿವರೆಗೆ ಹೇಳೋದಿಲ್ಲ. ಪಕ್ಕದ ಮನೆ ಬೆಂಕಿ ಬಿದ್ದಾನೆ, ಇರ್ಲಿ ಬಿಡು ಅಂತ, ಇಲ್ಲಿಗೆ ಬರಲಿ ಆಮೇಲೆ ನೋಡೋಣ ಅಂತ. ನಿಪ್ಪಾಲಿಸಿ ಅವನು. ಪರಮಾಲಿಸಿ ಅಂದರೆ ಅವನ ಮೇಲೆ ಬೀಳ್ಬೇಕು ಬೆಂಕಿ, ಆಮೇಲೆ ಹೇಳೋದು. ಅವನು ತಲೆ ಮೇಲೆ ಬಂದು ಕೆಂಡ ಮೈ ಮೇಲೆ ಬಿದ್ದ ಮೇಲೆ ಹೇಳ್ತಾನೆ ಅಂತ. ಪರಮಾಲಿಸಿ ಅಂತ. ನೀವು ಯಾವುದು ಇದರಲ್ಲಿ ಯಾವ ವರ್ಗಕ್ಕೆ ಸೇರ್ತೀರಿ ನೀವು? ನಿಮಗೆ ಯಾವ ಪ್ರಶಸ್ತಿ ಕೊಡೋಣ? ಮುಂದಿನ ವರ್ಷದಿಂದ ಶತಮಾನದ ಜೊತೆಗೆ ಒಂದು ನಿಪ್ಪಾಲಿಸಿ ಪ್ರಶಸ್ತಿ, ಪರಮಾಲಿಸಿ ಪ್ರಶಸ್ತಿ, ಆಲಿಸಿ ಪ್ರಶಸ್ತಿ ಕೊಡೋಣ ಮುಂದಿನ ವರ್ಷದಿಂದ. ಯಾರು ಕಡಿಮೆ ಪ್ರಯತ್ನ ಮಾಡಿರ್ತಾರೆ, ಜಾಸ್ತಿ ನಿದ್ದೆ ಮಾಡಿರ್ತಾರೆ, ಜಾಸ್ತಿ ಮಾತುಕತೆ ಮಾಡಿರ್ತಾರೆ,
ಮಲ್ಕೊಂಡ ಮೇಲೂ ಮಾತುಕತೆ ಹಾಸಿಗೆಯಲ್ಲಿ ಮಾಡ್ತಾ ಇರ್ತಾರೆ, ಯಾರು ನಿದ್ದೆ ಮಾಡೋದು ಬಿಟ್ಟು ಅವರಿಗೆಲ್ಲ ಒಂದು ಪ್ರಶಸ್ತಿ. ಅದರಲ್ಲಿಯೂ ತರತಮ ಭಾವ ಅಂತ, ಆಲಿಸಿ ನಿಪ್ಪಾಲಿಸಿ ಪರಮಾಲಿಸಿ ಅಂತ. ನೀವೇ ನಿಮ್ಮನ್ನು ಕೇಳ್ಕೊಳ್ಳಿ, ನೀವು ಇದರಲ್ಲಿ ಯಾವುದು ಅಂತ, ಈ ಆಲಿಸಿದ ಪ್ರಶಸ್ತಿ ಯಾವ್ದು ನಿಮಗೆ ಸಲ್ಲುತ್ತೆ ಅಂತ. ಬರಬಾರ್ದು ಆ ಪ್ರಶಸ್ತಿ, ಬರಬಾರ್ದು. ನೋಡಿ, ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಅಂತ ಎರಡು ಸ್ವರೂಪ, ಅಕ್ಕ ತಂಗಿ ಅಂತೇವ್ರು. ಒಂದ್ಸಾರಿ ಯಾರೊಬ್ಬ ಬಡವನ್ ಹಿಡ್ಕೊಂಡ್ಬಿಟ್ರಂತೆ, ಇಬ್ಬರು ಬಂದು, ನಮ್ಮಿಬ್ಬರಲ್ಲಿ ಯಾರು ಚಂದ ಹೇಳೋನು. ಅವನು ಹೆದರು ನಡಗಿದ್ದಂತೆ. ಯಾಕೆಂದ್ರೆ ಲಕ್ಷ್ಮಿ ಚಂದ ಅಂತ ಹೇಳಿದ್ರೆ ಅಲಕ್ಷ್ಮಿ ಕೋಪ ಬಂದ್ರೆ, ಅವಳು ಬಂದು ಮನೆಯಲ್ಲೇ ಒಕ್ಕರ್ಸಿದ್ರೆ ಆಮೇಲೆ ಅವನು ಶಾಶ್ವತ ದರಿದ್ರನಾಗ್ತಾನೆ. ಎಷ್ಟು ಸಂಪತ್ತು ಬಂದರೂ ಉಳಿಯೋದಿಲ್ಲ, ಹೋಗ್ತಾ ಇರುತ್ತೆ ಅಂತ. ಹೋಗ್ಲಿ, ಅಲಕ್ಷ್ಮಿ ಚಂದ ಅಂತ ಹೇಳ್ಬಿಟ್ರೆ, ಲಕ್ಷ್ಮಿ ಬರ್ದೇನೆ ಇದ್ಬಿಟ್ರೆ ಅವಾಗ ಏನ್ ಮಾಡೋದು? ಸಿಟ್ಟು ಮಾಡ್ಕೊಂಡು ಆಗ್ಲೂ ದರಿದ್ರನಾಗ್ತಾನೆ, ಸಂಪತ್ತು ಬರೋದೇ ಇಲ್ಲ, ಏನ್ ಮಾಡೋದು? ಅದಕ್ಕೆ ಅವ್ನು ಹೇಳಿದಂತೆ, ಲಕ್ಷ್ಮಿಗೆ ಹೇಳಿದಂತೆ, ನೀನು ಬರುವಾಗ ಚಂದ, ಲಕ್ಷ್ಮಿಗೆ ಹೋಗುವಾಗ ಚಂದ ಕಾಣ್ತೀಯ ನೀನು ಅಂತ. ಹಿಂದಾಗ ಚಂದ, ಹೋಗುವಾಗ ಚಂದ ಕಾಣ್ತೀಯ ಅಂತ ಹೇಳಿ ಬಚಾವಾದಂತೆ. ಹಾಗೆ ನಿಮ್ಗೆ ಈ ನಿಪ್ಪಾಲಿಸಿ ಆಲಿಸಿ ಪರಮಾಲಿಸಿ ಇದೆಲ್ಲ ನಿಮ್ಗೆ ಹೋಗೋದು ಕಾಣ್ತಾ ಇರ್ಬೇಕು, ನಿಮ್ಮನ್ನು ಬಿಟ್ಟು ಇದು ಬರ್ತಾ ಇರ್ಬೇಕು. ಯಾವುದು ಏಕಾಗ್ರತೆ, ತನ್ಮಯತೆ, ಶ್ರದ್ಧೆ, ನಿಷ್ಠೆ, ಅದು ಬರ್ತಾ ಇರಬೇಕು ಅಂತ. ಇದು ಲಕ್ಷ್ಮಿ, ಅದು ಅಲಕ್ಷ್ಮಿ ಅಂತ. ಹಾಗಾಗಿ ಅದನ್ನ ಮಕ್ಕಳೇ ನಿಮ್ಮೆಲ್ಲರ ಪಾಲಿಗೆ ನಾವು ಹಾರೈಸ್ತೇವೆ. ತುಂಬ ಸಂತೋಷ ಆಗುವಂಥದ್ದು, ಈ ಪರಂಪರಾ ಗುರುಕುಲದಲ್ಲಿ ಕೇವಲ 2 ಗಂಟೆ, ದಿನಕ್ಕೆ 2 ಗಂಟೆ ಕೊಟ್ಟು ಈ ಆಧುನಿಕ ಶಿಕ್ಷಣಕ್ಕೆ ಇಷ್ಟೆಲ್ಲ ಅಂಕಗಳನ್ನು ತಗೊಂಡಿದ್ದಾರೆ ನೋಡಿ ಅವರು. ಹೇಗೆ ಸಾಧ್ಯ ಆಯ್ತು? ಇದು ಸಾಧ್ಯ ಇದೆ ಇದು. ಅಂದ್ರೆ ನಾವು ಯಾವುದಕ್ಕೆ 8-10 ಗಂಟೆ ಹಾಕ್ತಾ ಇದ್ದೇವೆ ಅಥವಾ 5-6 ಗಂಟೆ ಹಾಕ್ತಾ ಇದ್ದೇವೆ, 2 ಗಂಟೆ ಸಾಧ್ಯ ಇದೆ ಅಂತ ಆಯ್ತು. ಅದಕ್ಕೆ ನಮ್ಮಲ್ಲೇ ಉದಾಹರಣೆ ಇದೆ, ಬೇರೆ ಕಡೆ ಹೋಗೋದು ಬೇಡ. ಹೇಗೆ ಸಾಧ್ಯ ಆಯ್ತದು? 2 ಕಾರಣ ಅಂತ. ಒಂದು, ಅಷ್ಟೇ ಸಾಕು ನಿಜವಾಗಿ, ಉಳಿದಿದ್ದೆಲ್ಲ ಸುಮ್ಮನೆ ಅದು ಅಲಂಕಾರವೇ. ಈ ಮದುವೆ ತಾಳಿ ಕಟ್ಟೋದು ಎಷ್ಟು ಹೊತ್ತು, ಹಿಂದೆ ಮುಂದೆ ಭಾರಿ ಕಾರ್ಯಕ್ರಮ ಅಂತ, ಹಾಗೆ ಅದು ಅಂತ ಸಾಕಾಗೋದಷ್ಟೇ ಹೊತ್ತೆ ನಿಜವಾಗಿ ಮನಸ್ಸು ಕೊಟ್ಟು ಮಾಡಿದ್ರೆ ಅನ್ನೋದು ಒಂದು. ಇನ್ನೊಂದು, ಈ ಪಾರಂಪರಿಕ ವಿದ್ಯೆಗಳು ನೀವು ಅದನ್ನು ಅಭ್ಯಾಸ ಮಾಡಿದರೆ ಅದು ಏಕಾಗ್ರತೆಯನ್ನು ಕೊಡ್ತದೆ ನಮಗೆ, ಅದು ಹೆಚ್ಚು ಅರ್ಥ ಆಗುವಂತ ಮಾಡ್ತದೆ. ಈಗ ಉದಾಹರಣೆಗೆ ಒಬ್ಬನು ಸಂಗೀತ ಕಲಿತಾ ಇರ್ತಾನೆ ಅಂದ್ರೆ ಆ ಸಂಗೀತಕ್ಕೆ ಕೊಟ್ಟ ಸಮಯ ವ್ಯರ್ಥ ಅಲ್ಲ ಅದು. ಅದರ ಬದಲಿಗೆ ಅವನ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗಿ, ಅರ್ಥ ಮಾಡಿಕೊಳ್ಳೋ ಶಕ್ತಿ ಹೆಚ್ಚಾಗಿ, ನೆನಪಿನ ಶಕ್ತಿ ಹೆಚ್ಚಾಗಿ ಅವನಿಗೆ ಉಪಕಾರ ಆಗುತ್ತೆ ಅದರಿಂದ ಅಂತ. ಎಲ್ಲ ಭಾರತೀಯ ವಿದ್ಯೆಗಳಿಗೆ ಆ ಗುಣ ಇದೆ. ಒಂದು ಯೋಗ ಇರ್ಬೋದು ಅಥವಾ ಯಾವುದೇ ಭಾರತೀಯ ವಿದ್ಯೆ ಇರ್ಬೋದು, ಅದನ್ನು ಅಭ್ಯಾಸ ಮಾಡಿದ್ದೇ ಹೋದಾದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನದನ್ನು ಸಾಧನೆ ಮಾಡೋಕೆ ಬೇಕಾದಂತೆ ಮನಸ್ಸು ಬುದ್ಧಿಗಳನ್ನ ಅಣೆಗೊಳಿಸುತ್ತೆ ಅದು. ಆ ಶಕ್ತಿ ಅದಕ್ಕಿದೆ. ಈಗ ನಮ್ಮ ಈ ಗುರುಕುಲದ ವೈಶಿಷ್ಟ್ಯ ಏನಂದ್ರೆ, ಇಲ್ಲಿ ಪಾರಂಪರಿಕ ವಿದ್ಯೆಗಳು ಇದೆ ಮತ್ತು ಆಧುನಿಕ ವಿದ್ಯೆಗಳು ಕೂಡ ಇದೆ ಅಂತ. ಈ ಪಾರಂಪರಿಕ ವಿದ್ಯೆಗಳು ಆಧುನಿಕ ವಿದ್ಯೆಗೆ ಏನು ವಿರೋಧ ಅಲ್ಲ, ಅದರಿಂದಾಗಿ ಇದಕ್ಕೆ ಸಹಾಯ ಆಗತ್ತೆ. ಅದು ಬಂದ್ರೆ ಇದು ಬರೋದನ್ನು ಕಷ್ಟವೇ ಇಲ್ಲ ಅಂತ, ತುಂಬಾ ಸುಲಭವಾಗಿ ಬರುತ್ತೆ. ಪಾರಂಪರಿಕ ವಿದ್ಯೆ ನಮಗೆ ಹತ್ತತ್ತೆ ಅಂತ ಆದ್ರೆ ಇದು ದೊಡ್ಡ ಮಾತೇ ಅಲ್ಲ ಅಂತ, ಸುಲಭವಾಗಿ ಹತ್ತತ್ತೆ ಇದು ಅಂತ. ಯಾಕೆಂದ್ರೆ ಅದು ಅಷ್ಟು ಸೂಕ್ಷ್ಮ ಅಂತ. ಹಾಗಾಗಿ ಅದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಡ್ತೇವೆ ಮತ್ತು ಅವ್ರಿಗೊಂದು ಅಭಿನಂದನೆಯನ್ನು ಕೂಡ ಹೇಳ್ತೇವೆ. ಮುಂದಿನ ವರ್ಷವೂ ಈ ಸಾಧನೆ ಹೀಗೆ ಮುಂದುವರಿಲಿ. ಪಾರಂಪರಿಕ ವಿದ್ಯೆಗಳು ಏನೂ ಕೊರತೆ ಆಗಬಾರ್ದು. ಉಳಿದ ಗುರುಕುಲಗಳು ನಾವು ಅದನ್ನೇ ಹೇಳೋದು. ನಾವು ಸಾರ್ವಭೌಮ ಅಥವಾ ಭಗವತ್ಪಾದ ಆರ್ಯ ಎಲ್ಲ ಗುರುಕುಲಗಳಿಗೂ, ರಾಜರಾಜೇಶ್ವರಿ, ಶಿವ ಗುರುಕುಲ ಇರ್ಬೋದು, ಎಲ್ಲ ಗುರುಕುಲಗಳು ನಾವು ಹೇಳೋದು, ಪಾರಂಪರಿಕ ವಿದ್ಯೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ, ನಿಮಗೇನು ಕೊರತೆ ಆಗೋದಿಲ್ಲ. ಈ ಆಧುನಿಕ ವಿದ್ಯೆಗಳು ಕೊರತೆ ಆಗೋದಿಲ್ಲ. ಎಷ್ಟೋ ನಾವು ಮನೆಗಳಲ್ಲಿ ಕಾಣ್ತೇವೆ, 10ನೇ ತರಗತಿ ಬಂತು ಅಂದ್ರೆ ಸಂಗೀತ ನಿಲ್ಲಿಸುವಂತ, ನೃತ್ಯ ನಿಲ್ಲಿಸುವಂತ. ಯಾಕೆ ಅಂತ ಕೇಳಿದ್ರೆ ಸಮಯ ಸಾಕಾಗೋದಿಲ್ಲ ಅಂತ. ಜಾಣತನ ಅಲ್ಲ, ಅದು ಬೇಕು. ಚಿತ್ತ ವಿಶ್ರಾಂತಿ ಬೇಕು, ಚಿತ್ತ ಸಮಾಧಾನ ಬೇಕು. ಅದನ್ನೆಲ್ಲ ಕೊಡುತ್ತೆ ಸಂಗೀತ ಮತ್ತು ನೃತ್ಯ ಅನ್ನುವಂಥದ್ದು. ಆ ಚಿತ್ತ ವಿಶ್ರಾಂತಿ, ಚಿತ್ತ ಸಮಾಧಾನ ಇದ್ದಾಗ ಮನಸ್ಸಿನ ಶಕ್ತಿ ಹೆಚ್ಚಾದ್ರೆ, ಬುದ್ಧಿ ಶಕ್ತಿ ಹೆಚ್ಚಾದ್ರೆ ಹೆಚ್ಚು ಅರ್ಥ ಆಗುತ್ತೆ, ಹೆಚ್ಚು ನೆನಪೇ ಇರುತ್ತೆ ಅವನಿಗೆ ಅಂತ. ಹಾಗಾಗಿ ಅದನ್ನ ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ನಿಮಗೆಲ್ರಿಗೂ ತುಂಬ ಪ್ರೀತಿಯನ್ನು ಮಾಡುವಂಥ ಆಶೀರ್ವಾದಗಳು. ಹಾಗೆ ಬೋಧಕ ವೃಂದಕ್ಕೂ ಮತ್ತು ವ್ಯವಸ್ಥಾಪಕ ವೃಂದಕ್ಕೂ ಅವರು ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ, ಸಮಯ ಕೊಟ್ಟಿರ್ತಾರೆ, ಪ್ರಯತ್ನ ಮಾಡಿರ್ತಾರೆ. ಅವ್ರಿಗೂ ಆಶೀರ್ವಾದಗಳು, ಬೋಧಕ ವೃಂದಕ್ಕೂ ಆಶೀರ್ವಾದಗಳು. ಸೌಭಾಗ್ಯ ಆರ್ಯೆ ನಮ್ಮ ಮಧ್ಯೆ ಇವತ್ತಿಲ್ಲ, ಈ ಸಭೆಯಲ್ಲಿಲ್ಲ. ಆದರೆ ಈ ಗುರುಕುಲವನ್ನು ಕಟ್ಟುವಲ್ಲಿ ಅವ್ರು ಮಾಡಿದ ಸೇವೆ, ಹಾಕಿದ ಶ್ರಮ, ಮಾಡಿದ ಪ್ರಯತ್ನ, ಅದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಅವ್ರಿಗೂ ತುಂಬ ವಿಶೇಷವಾದ ಆಶೀರ್ವಾದಗಳು. ಅವರಿಗೆ
ಒಳ್ಳೆಯದಾಗಲಿ, ಅವರ ಜೀವನದಲ್ಲವರಿಗೆ ಶ್ರೇಯಸ್ಸಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇಲ್ಲಿರುವಂಥ ಎಲ್ಲರನ್ನು ಪೋಷಕರ ಸಹಿತವಾಗಿ, ಹೆತ್ತವರ ಸಹಿತವಾಗಿ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡ್ತೇವೆ. ಜೀವನ ಹೀಗಾಗಲಿ, ಶತಮಾನಂ ಭವತಿ, ಜೀವನವೇ ಹಾಗಾಗಲಿ. ಶತಮಾನ, ಮಾನ ಅಂದ್ರೆ ಅಳತೆ ಅಂತೆ, 100ರಲ್ಲಿ ಅಳಿಬೇಕು ಅಂತ. 100ರಲ್ಲಿ ಎಷ್ಟು ಅಂದರೆ 100ರಿಂದಲೇ ಅಳಿಬೇಕು ಅಂತ, 100ಕ್ಕೆ 100 ಅಂತ, ಅದು ಶತಮಾನ ಅಂತ. ಹಾಗೆ ಎಲ್ಲರ ಬದುಕು ಆಗಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ರಾಮಾನುಗ್ರಹದಿಂದ, ಸರಸ್ವತಿಯ ಕಾರುಣ್ಯದಿಂದ ಎಲ್ಲರಿಗೂ ಶ್ರೇಯಸ್ಸಾಗಲಿ. ನಿಮ್ಮೆಲ್ಲರ ಬದುಕನ್ನು ಭಗವಂತ ನಂದನವನವನ್ನಾಗಿ ಮಾಡಿ ನಿಮ್ಮ ಮೂಲಕ ಈ ದೇಶ ನಂದನವನವಾಗುವಂತೆ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಪ್ಪಣೆ ಆಗ್ತದೆ. ಹರೇ ರಾಮ. महाराज की